ನಮಸ್ತೆ ಕರ್ನಾಡು, ನಾನು ನಿಮ್ಮ ಉಮಾಶಂಕರ್ ಆನೇಕಲ್. ಇಂದು ನಮ್ಮ ಆನೇಕಲ್ನ ಪ್ರತಿಭೆ ಆದಂತಹ ಶ್ರೀಮತಿ ರೇಣುಕಾ ಶ್ರೀನಿವಾಸ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಇವರು ಭಾರತ ತಂಡಕ್ಕೆ ಕರ್ನಾಟಕದಿಂದ ಕ್ಯಾಪ್ಟನ್ ಆಗಿ ಭಾರತಕ್ಕೆ ಗೆಲುವನ್ನು ತಂದುಕೊಟ್ಟ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಎಂದು ತಪ್ಪಲಾಗಲಾರದು. ಹಾಗೆಯೇ ಇವರು ಫಸ್ಟ್ ಏಷ್ಯನ್ ಥ್ರೋಬಾಲ್ ಚಾಂಪಿಯನ್ಶಿಪ್ ಕಾಂಬೋಡಿಯಾದಲ್ಲಿ ಆಯೋಜನೆ ಮಾಡಿದಂತಹ ಈ ಒಂದು ಆಟದಲ್ಲಿ ನಮ್ಮ ಕರ್ನಾಟಕಕ್ಕೆ ಮತ್ತು ನಮ್ಮ ಭಾರತಕ್ಕೆ, ನಮ್ಮ ಆನೇಕಲ್ಗೆ 3ನೆಯ ಕಂಚಿನ ಪದಕವನ್ನು ಗೆದ್ದು ಕೊಟ್ಟಿದ್ದಾರೆ ಅಂದರೆ ತಪ್ಪಾಗಲಾರದು. ಇವರು ಆನೇಕಲ್ನ ವಿಶೇಷ ವಿಕಲಚೇತನ ಮಹಿಳೆ. ಈಗ ಕೈ ಕಾಲಿ ಗಟ್ಟಿ ಇರೋರು ಏನೂ ಮಾಡೋಕ್ಕಾಗ್ದಿರ ಕೂತಿರೋ ಒಂದು ಕಾಲದಲ್ಲಿ ಈ ಒಂದು ದಿಟ್ಟ ಮಹಿಳೆ ಒಂದು ಹ್ಯಾಂಡಿಕ್ಯಾಪ್ಟ್ ಆಗಿ ಈ ಒಂದು ನಮ್ಮ ಭಾರತಕ್ಕೆ ಕಂಚಿನ ಪದಕವನ್ನು ಗೆದ್ದುಕೊಟ್ಟಂತಹ ಕೀರ್ತಿ ನಮ್ಮ ಆನೇಕಲ್ನ ಶ್ರೀನಿವಾಸ್ ದಂಪತಿಗಳಿಗೆ ಸಿಗುತ್ತೆ ಅಂದರೆ ತಪ್ಪಾಗಲಾರದು. ಭಾಳ ಖುಷಿಯ ವಿಚಾರ. ಇಂದು ನಮ್ಮ ಆನೇಕಲ್ನಲ್ಲಿ ಇವರನ್ನು ಕರೆಸಿ ಗೌರವಿಸಲಾಯಿತು. ಊರಿನ ಪ್ರಮುಖ ಬೀಜಗಳಲ್ಲಿ ಮೆರವಣಿಗೆ ಕೂಡ ಈ ಒಂದು ವಿಶೇಷ ಚೇತನರು ಜೊತೆಯಲ್ಲಿ 5 ಜನ ಕೂಡ ಭಾಗಿಯಾಗಿದ್ದರು ಬೇರೆ ಬೇರೆ ಒಂದು ಆಟಗಳಲ್ಲಿ. ಭಾಳ ಖುಷಿಯಾದಂಥ ವಿಚಾರ. ಭಾಳ ಖುಷಿಯಾಗಿ ಅವರು ಅವರ ತನ್ನ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಅಂದರೆ ತಪ್ಪಾಗಲಾರದು. ಬನ್ನಿ ನನ್ನೆಲ್ಲ ವೀಕ್ಷಕರೇ, ಮತ್ತು ನನ್ನ ಪೇಜ್ ಇನ್ನೂ ಯಾರ್ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ. ಮತ್ತು ಇವರನ್ನು ಭಾಳ ವಿಶೇಷವಾಗಿ ನಮ್ಮ ಆನೇಕಲ್ನ ಸ್ನೇಹ ಸಿಂಡಿಕೇಟ್ಸ್ನ ಅಧ್ಯಕ್ಷರಾದಂತಹ ಮರಿಯಪ್ಪನವರು ಇವರನ್ನು ಅವರ ಕಚೇರಿಗೆ ಕರೆದು ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಭಾಳ ಖುಷಿ ವಿಚಾರ. ಮತ್ತು ನನ್ನ ಪೇಜ್ ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ. ಮತ್ತಷ್ಟು ಮಗದಷ್ಟು ವಿಡಿಯೋ ಹಾಕಲು ನನಗೂ ಕೂಡ ಇನ್ಸ್ಪಿರೇಷನ್ ಇರುತ್ತೆ.